ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪದಗಳೇ ನಾಚುವ ಕವನವು ನೀ, ಕವಿಗಳಿಗಿಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳೇ. ಸೊ ಇವತ್ತು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ನಮ್ಮಮ್ಮ ಬೇಗ ಎದ್ದು ದೇವ್ರಿಗೆ ಪೂಜೆ ಮಾಡಿಲ್ಲ, ಇವಾಗ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇವಾಗ ರೆಡಿ ಮಾಡ್ತಿದ್ದಾರೆ. ಸೊ ಬೆಳಗ್ಗೆ ಎದ್ದು ನಮ್ಮಮ್ಮ ಹಿಕ್ಕಿನ ಬೇಳೆ ಸಾರು ಮಾಡಿದ್ದಾರೆ. ಸೊ ಗುಡ್, ಗ್ರೇಟ್ ಜಾಬ್. ಆಮೇಲೆ ಸ್ವೀಟ್ ಪೊಂಗಲ್ ಮಾಡಿದ್ದಾರೆ. ವಾವ್, ಬೇಗ ಎದ್ದು ಇಷ್ಟೆಲ್ಲ ಐಟಮ್ಸ್ ಪ್ರಿಪೇರ್ ಮಾಡಿ ನಮ್ಮಮ್ಮ ಇವಾಗ ಪೂಜೆ ಮಾಡ್ತಾರೆ. ಸೊ ನಮ್ಮಮ್ಮಗೋಸ್ಕರ ನಾನು ಪೂರಿ ಮಾಡ್ತಾಯಿದ್ದೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫಸ್ಟ್ ರೌಂಡ್ ಬಾಂಡ್ ಮಾಡ್ಕೊಬೇಕು. ನನಗೆ ಪೂರಿ ಮಾಡೋಕ್ಕೆ ಬರುತ್ತೆ, ಬಟ್ ತಿನ್ನಕ್ಕೆ ಬರಲ್ಲ. ಲೆಟ್ಸ್ ಇಟ್. ನಾನು ಪೂರಿ ತಿನ್ನೋಕ್ಕೆ ಯಾರ್ಯಾರು ರೆಡಿ ಇದ್ದೀರಾ? ನಮ್ಮಮ್ಮ ರೆಡಿ ಇದ್ದಾರೆ. ಆ್ಯಕ್ಚುಲಿ ಮಾಡಿರೋ ಪೂರಿ ಇಟ್ಟಾಕಿ wheels on the bus go rounds and rounds, rounds and rounds, round ಮಾಡ್ತೀನಿ. ಓಕೆನಾ? ಸೊ ನನ್ನ ಪೂರಿ ಈ ಶೇಪಲ್ಲಿ. ಸೊ ಓಕೆ, ಟ್ರೈ ಮಾಡ್ತಾನೆ ಇರಿ ಅಂಟಿಲ್ ಯು ಸಕ್ಸಸ್. ಪೂರಿ ನನ್ನ ಮಾವಟ್ಟು ಬಾಳಮ್ಮ ರೊಟ್ಟಿ ಥರ ಬರಲಿರ್ತಾನೆ, ರೊಟ್ಟಿ ಮಾವು ಅಪ್ರ ಥರ ನೀ ತಾನೇ ಮಸಾಲೆ ರೆಡಿಯಾಗಿ ಇಕ್ಕರೆ ನಿಂತು ನೀನು ಪೂರಿ ತಿನ್ಬೇಕು. ತಿನ್ನೋ ಆಂಟಿ, ಇರು ಫಸ್ಟ್ ಇದು ತಿನ್ನಿಲ್ಲ, ಫಸ್ಟ್ ತಿನ್ನು ಆಂಟಿ, ಚಿನ್ನೆ ತಿನ್ನು. ಅದು ನಿಮ್ಮ ಮೆಟ್ಕನ್ಸ ನೀ ಟಯರ್ಡ್ ಇಕ್ಕರೆ. ಅಯ್ಯೋ, ಸೊ ಇವಾಗ ಟಯರ್ಡ್ ನನ್ನ ನಂಬಾಶಲ ಪೇಸ್ ನಕ್ಕಿ ಯಾರಿಗೂ ಅರ್ಥನೇ ಆಗುತ್ತೆ. ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ. How was the ಪೂರಿ? ಪೂರಿ ಮಾತ್ರನಾ? ಪೂರಿನ ಅಂತ ಮಾಡಿರೋ ಫಸ್ಟ್ ಮಾಡಿರೋದು ರೊಟ್ಟಿ ಹಪ್ಪಳ ಥರ ಇತ್ತು ಸ್ವಲ್ಪ. ಸೆಕೆಂಡ್ ಮಾಡಿರೋ ಓಕೆ. ನನ್ನ ಪೂರಿಯಿಂದ ನೀನು ಅರ್ಥದೆ ತಾನೇ ಹ್ಞೂ ಅಂತ. ಓ ಮೈ ಗಾಡ್. ಸೊ ನೆಕ್ಸ್ಟ್ ನನ್ನ ಪೂರಿ ಯಾರ್ಯಾರು ತಿನ್ನಕ್ಕೆ ರೆಡಿ ಆಗಿದ್ದಾರೆ ನೋಡೋಣ. ವಿಲಾಕು ವಿರಾಜ್ಕು ನೀ ಸ್ಟ್ರೈಟ್ ಹಾಕೋರು ವಿಲಾಕ್, ನೀ ಸ್ಟ್ರೈಟ್ ಹಾಕೋನ್ಗಿನೋ ಸ್ಟ್ರೈಟ್ ಹಾಕೋರು. ಹಾಂ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕೊಂಬೇಕಲ್ಲೇ ಅದು సరేజమ్మ ఈ వరే యూట్యూబ్ ఛానల్ కు నైట్ పోట్కినో ఆల్రెడీ ఉడు ಬರ್ತಿಲ್ಲ ಅಯ್ಯೋ ಒಳ್ಳೆದಾಗ್ಲಪ್ಪ ಸೃಷ್ಟಿಗೆ. ವಿರಾಜ್ ದೇಸಂಗ್ ಹಾಕೋದು ಎಲ್ಲ ಕಲೆಕ್ಷನ್ ನಮ್ಗೆ ಅದೇ ಅನ್ಕೊಂಡಿರ್ತಾರೆ ಒಬ್ರೊಬ್ರು, ಚಿಪ್ಸ್ ಇಸ್ಕೊಳ್ಳೋಣ, ಜ್ಯೂಸ್ ಇಸ್ಕೊಳ್ಳೋಣ. ಮೌ ನೋಡಿ ಇವಾಗ ಖುಷಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ.
ಬಿಡು. ಏನ್ ಹಂಗ್ ಬೇಡ ಅಪ್ಪ, ಹಂಗ್ ಬೇಡ. ಸರೋಜಮ್ಮ 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 ಮುಗಿ ಮುಗಿ. ಇದು ಇವ್ರು ಮಾಡಿರಂತೆ, ನೋಡೋಣ ಏನೇನ್ ಮಾಡ್ದೆ. ಏನಾಡೋ ರೆಸಿಪೀಸ್ ಟೈಟಲ್ ಏನಾಡೋ? ಸ್ವೀಟ್ ಪೊಟೆಟೊ ಟಿಕ್ಕಿ. ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಕಾರ್ನ್ಫ್ಲೋರ್, ಬೇಯಿಸಿರೋ ಸ್ವೀಟ್ ಪೊಟೆಟೊ. ಇವಾಗ ಬೇಡ. ಅದು ಕಾರ್ನ್ಫ್ಲೋರ್, ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಸ್ವಲ್ಪ ಆರಿಗ್ಯಾನೋ, ಆಮೇಲೆ ಸಾಲ್ಟ್, ಟರ್ಮರಿಕ್, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್. ಇದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ಒಂದು 5 ಮಿನಿಟ್ಸ್ ಬಿಟ್ಟು ಅದಾದ್ಮೇಲೆ ಅಷ್ಟರಲ್ಲಿ ಪ್ಯಾನ್ ಅಲ್ಲಿ ಸ್ವಲ್ಪ ಹೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದನ್ನ ಹಿಂಗ್ ತಟ್ಬಿಟ್ಟು ಅದನ್ನ ಕೈಯಲ್ಲಿ ಹಿಂಗ್ ತಟ್ಬಿಟ್ಟು ಅದ್ರ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಂದು 5 ಮಿನಿಟ್ಸ್ ಆ ಕಡೆ ಈ ಕಡೆ ಶಾಲೋ ಫ್ರೈ ಮಾಡಿದ್ರೆ ನಿಮಗೆ ಸ್ವೀಟ್ ಪೊಟೆಟೊ ಟಿಕ್ಕಿ ರೆಡಿ. ಯಾವ ಇವೆಲ್ಲ ಮನೆಯಲ್ಲಿ ಯಾರು ಮಕ್ಕಳ ಹೇಳ್ರಪ್ಪ, ಸ್ವಲ್ಪ ಹಿಂಗ್ ನೋಡು. ಅದ್ಯಾಕೆ ಹಿಂಗ್ ನೋಡ್ತೀಯ? ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಸ್ವೀಟ್ ಪೊಟ್ಯಾಟೊ ಮಿಕ್ಕಿದ್ರೆ ಈ ರೆಸಿಪಿ ಟ್ರೈ ಮಾಡಿ. ಮಿಕ್ಕಿಲ್ಲ ಅಂದ್ರೆ ಗೊತ್ತಿಲ್ಲ, ಟ್ರೈ ಮಾಡ್ಬಿಟ್ಟು ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಡನ್. ಬಾಯ್. ಸೊ ನಾನು ಇವಾಗ ಅಜ್ಜಿ ಮನೆಯಿಂದ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆಗೆ ಬಂದೆ. ಸೊ ಇಟ್ ವಾಸ್ ಅ ನೈಸ್ ಡೇ. ನಾನು ಪೂರಿ ಮಾಡಿ ಸಾಕಾಯಿತು. ಜಸ್ಟ್ 5% ಕಷ್ಟ ನಾನು ಮಾಡಿದ್ದು. ಆದರೂ ತುಂಬ ಕಷ್ಟ ಆಯಿತು ಪೂರಿ ಮಾಡೋಕ್ಕೆ. ಚೆನ್ನಾಗಿತ್ತು. ಆ್ಯಂಡ್ ಅಜ್ಜಿ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮನೇಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆಗೆ ಬನ್ನಿರಿ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀವಿ. ಹೋಪ್ ಯು ಆಲ್ ಲೈಕ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.